ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಬೆಳಗುತ್ತಿ ಹೋಬಳಿಯ ಯರನಾಳ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಶ್ರೀಮತಿ ಅನಿತಾ ರಾಜಪ್ಪ ಇವರಿಗೆ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಸ್ವಾಗತ. ನೀವು ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದ್ರಿ? ನಿಮ್ಮ ಕಾರ್ಯಕ್ಷೇತ್ರ ವ್ಯವಸಾಯ ಮಾಡ್ತಾ ಇದ್ವಿ ಸರ್. ಮತ್ತೆ ಬೇರೆ ಏನಾದ್ರು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗ್ತಾ ಇದ್ರಾ? ಇಲ್ಲ. ರಾಜಕೀಯಕ್ಕೆ ಹಾಗಾದ್ರೆ ಯಾಕೆ ಬಂದ್ರಿ? ಜನರ ಅಪೇಕ್ಷೆ ಮೇರೆಗೆ ಜನನೇ ಅಪೇಕ್ಷೆ ತಂದ್ರು, ನೀವು ರಾಜಕೀಯ ಮಾಡಿ ಒಳ್ಳೆ ಕೆಲಸಗಳನ್ನು ಮಾಡ್ತೀರಿ ಅಂತ. ಹಾಗಾದ್ರೆ ಜನ ಇವತ್ತು ಅಪೇಕ್ಷೆ ಪಟ್ಟಿದ್ದಾರೆ, ನಿಮ್ಮನ್ನು ಗೆಲ್ಸಿದ್ದಾರೆ, ಮೇಲಾಗಿ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ದಾರೆ ಅಲ್ವಾ? ಹಾಗಿದ್ರೆ ನಿಮ್ಮ ಗ್ರಾಮ ಪಂಚಾಯತಿಗೆ ಈ 5 ವರ್ಷಗಳಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ಬೇಕು ಅಂತ ಹೇಳಿ ಗುರಿ ಇಟ್ಕೊಂಡಿದ್ದೀನಿ? ಬೀದಿ ದೀಪ, ರಸ್ತೆ ಚರಂಡಿ ಕ್ಲೀನ್ ಮಾಡೋದು, ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ, ಲೈನ್ ಬೀದಿ ದೀಪ, ಶುದ್ಧ ನೀರು ಘಟಕ, ಆವಾಗ ಇದು ರೋಡ್ ಸಿಸಿ ರೋಡು ಇದೆಲ್ಲ ಮಾಡ್ಬೇಕಂತ ಗುರಿ ಇಟ್ಕೊಂಡು. ನೋಡಿ, ಒಳ್ಳೆಯ ಗುರಿಗಳನ್ನ ಇಟ್ಕೊಂಡಿದ್ದೀರಿ. ಆದ್ರೆ ಗ್ರಾಮ ಪಂಚಾಯತಿಗಳಿಗೆ ಸರ್ಕಾರ ಕೊಡ್ತಕ್ಕಂತ ಅನುದಾನ ಇಷ್ಟು ಕೆಲಸಗಳಿಗೆ ಸಾಕಾಗ್ತಿದೆಯಾ ಅಂತ? ಹೆಚ್ಚಿಗೆ ಆದ್ರೆ ಅನುಕೂಲ ಅಂತ ಕೆಲಸ. ಯಾವ ರೀತಿಯಲ್ಲಿ ನಿಮ್ಗೆ ಅನುದಾನವನ್ನು ಕೊಟ್ರೆ ಉತ್ತಮ ಕೆಲಸಗಳನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ? ಅದೇ 10 ಲಕ್ಷ ಕೊಡ್ತಾರಲ್ಲ, ಅದ್ರಾಗ ಈಗ 60% ಇದಕ್ಕೆ ಹೋಗುತ್ತೆ, KV ಹೋಗುತ್ತೆ. 40% ಇದು ನಮ್ಮ ಬೀದಿ ದೀಪಕ್ಕೆ 2 ಲಕ್ಷ ರೂಪಾಯಿ ಇದಕ್ಕೆ ಅಂತ ಖರ್ಚು. ನಿನ್ನ 2 ಲಕ್ಷ ರೂಪಾಯಿ ಕೆಲಸನೇ ಏನ್ ಮಾಡ್ಬೇಕು ಅಂತ ಸಾಕಾಗ್ತಿಲ್ಲ. ಅಂದ್ರೆ ನೇರ ಅನುದಾನಗಳು, ವೈಯಕ್ತಿಕ ಅನುದಾನಗಳನ್ನು ಕೊಟ್ಟಾಗ ಉತ್ತಮವಾಗಿ ಕೆಲಸಗಳನ್ನು ಮಾಡಬಹುದು. ಸರಿ ಸರ್, ಒಳ್ಳೇದು. ಹಾಗೆ ಆ ಸರ್ಕಾರ ಅನುದಾನ ಕೊಡುತ್ತೆ, ನೀವು ಕೂಡ ಉತ್ತಮವಾಗಿ ಕೆಲಸಗಳನ್ನು ಮಾಡ್ತಾ ಇದ್ದೀರಿ, ಈಗ ಉತ್ತಮವಾದ ಗುರಿಗಳನ್ನು ಕೂಡ ಇಟ್ಕೊಂಡಿದ್ದೀರಿ. ಹಾಗಿದ್ದ ಸಂದರ್ಭದಲ್ಲಿ ನಿಮಗೆ ಸರ್ಕಾರದಿಂದ ಕೊಡ್ತಕ್ಕಂತ ಗೌರವಧನದ ಬಗ್ಗೆ ನೀವೇನ್ ಹೇಳ್ತೀರಿ? ಗೌರವಧನ ಅಂದ್ರೆ 1000 ಕೊಡ್ತಾ ಇದ್ರೆ 1000 ಅದು ಯಾವ್ದಕ್ಕೂ ಆಗಲ್ಲ. ಈಗ ಎಲ್ಲಾದ್ರೂ ಹೋಗ್ತಿವಿ, ಅವ್ರ ಕೈ ಹೇಳ್ತಾರೆ ನೀವು ಅಧ್ಯಕ್ಷ ಅದನ್ನ ಕೊಡ್ತೀರಿ ಇದನ್ನ ಕೊಡ್ತೀರಿ, ಅದಕ್ಕೂ ಯೋಚನೆ ಮಾಡ. ಹಾಗಾದ್ರೆ ಎಷ್ಟು ಕನಿಷ್ಠ ಯಾವ ರೂಪದಲ್ಲಿ ನಿಮಗೆ ಗೌರವಧನವನ್ನು ಕೊಟ್ರೆ ನೀವು ಉತ್ತಮವಾಗಿ ಸಮಾಜ ಸೇವೆಯನ್ನು ಮಾಡಬಹುದು ಅಂತ? ಅದೇ ಈಗ ಹೊರಗಿನ ಸರ್ಕಾರ ಲೆಕ್ಕ ಯೋಚನೆ ಮಾಡಿದ್ರೆ 5,000 ರೂಪಾಯಿ, ಕೇರಳ ರಾಜ್ಯದ ಲೆಕ್ಕಾಚಾರ ಇದ್ರ ಲೆಕ್ಕದಾಗ 5,000 ರೂಪಾಯಿ ಮಿನಿಮಮ್ ಕೊಟ್ರೆ ಅನುಕೂಲ ಆಗುತ್ತೆ. ಖಂಡಿತ ಮೇಡಮ್, ಒಳ್ಳೇದು. ಹಾಗಿದ್ರೆ ಈಗ ನಾವು ಕೇರಳ ಮಾದರಿ ಅಂತ ಇರೋದಕ್ಕೆ ಸದಸ್ಯತ್ವ ಅಭಿಯಾನ ಮಾಡ್ತಿದೀವಿ, ನೀವು ಕೂಡ ಸದಸ್ಯರಾಗಿದ್ದೀರಿ. ಹಾಗಾದ್ರೆ ಕೇರಳ ಮಾದರಿ ಬಂದ್ರೆ ನಿಮಗೆ ಏನೆಲ್ಲ ಉಪಯೋಗ ಆಗುತ್ತೆ? ಕೆಲಸಗಳು ಅನುಕೂಲ ಆಗುತ್ತಲ್ಲ. ಕೇರಳ ಮಾದರಿ ಬರೋದ್ರಿಂದ ನಿಮ್ಗೆ ಏನು ಉಪಯೋಗ ಆಗುತ್ತೆ ಅಂತ ಹೇಳಿ? ಕೆಲಸದೇ ಅನುದಾನ ಹೆಚ್ಚಿಗೆ ಬಿಟ್ರೆ ಕೆಲಸಗಳ ಆದ್ಯತೆ ಜಾಸ್ತಿ ಇರುತ್ತೆ, ಕೆಲಸನೂ ಅನುಕೂಲ ಆಗುತ್ತೆ. ಅವಾಗ ಹೇಳಿಕೆ ಏನಿರಲ್ಲ, ಅವು ನಮ್ಮಲ್ಲೇ ಪ್ರೆಷರ್ ಜಾಸ್ತಿ ಆಗುತ್ತೆ, ಕೆಲಸ ಜಾಸ್ತಿ ಆಗ್ತವೆ. ಉತ್ತಮ ಅಂದ್ರೆ ಕೇರಳ ಮಾದರಿ ಬರೋದ್ರಿಂದ ಅನುದಾನಗಳು ಕೂಡ ಉತ್ತಮವಾಗಿ ಬರುತ್ತೆ, ಗೌರವನೂ ಚೆನ್ನಾಗಿರುತ್ತೆ, ಎಲ್ಲಾ ರೀತಿಯ ಅನುಕೂಲತೆಗಳು ಜನರಿಗೆ ನಾವು ತಲುಪಿಸೋದಕ್ಕೆ ವ್ಯವಸ್ಥೆ ಒಳ್ಳೆ ರೀತಿಯ ಅವಕಾಶ ಆಗುತ್ತೆ. ಖಂಡಿತ ಸರ್. ಹಾಗೆ ಸರ್, ಇವಾಗ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ, ನಮ್ಮ ಸಂಸ್ಥೆ ಇವತ್ತು ನಿಮ್ಮ ಸ್ಥಳೀಯ ಸಮಸ್ಯೆಗಳನ್ನು ಗುರುತಕ್ಕಂಥ ಗ್ರಾಮ ಪಂಚಾಯತ್ ಸದಸ್ಯರು, ಉಪಾಧ್ಯಕ್ಷರು, ಅಧ್ಯಕ್ಷರುಗಳ ಮನೆಗೆ ಬಂದು ಅವರಿಗೆ ಮಾಹಿತಿಯನ್ನು ಕೊಟ್ಟು ನೇರ ವಿಡಿಯೋ ಸಂದರ್ಶನವನ್ನು ಮಾಡಿ ಆ ವಿಡಿಯೋ ಸಂದರ್ಶನವನ್ನ ಅಂತರ್ಜಾಲದ ಮೂಲಕ ಅಂದ್ರೆ ಇಂಟರ್ನೆಟ್ ಮೂಲಕ ಇಡೀ ದೇಶಕ್ಕೆ ವಿತರಿಸ್ತಾ ಇದೆ. ಇದರಿಂದ ನಿಮಗೆ ಏನು ಉಪಯೋಗ ಆಗ್ಬೋದು? ಈಗಿನ ಅನುದಾನ ಕಮ್ಮಿ ಇದೆ ಅಂತಂದು ನೇರವಾಗಿ ತನಿಖೆ ಅನುಕೂಲ ಆಗಿದೆ. ಮತ್ತೆ ಈಗ ಎಲ್ಲೋ ಇರ್ತಕ್ಕಂಥ ನಿಮ್ಮನ್ನ ಮೂಲಕ ನೋಡ್ತಾರೆ ಅಂತ. ಸರಿ, ನಿಮ್ಮೆಲ್ಲ ಅನಿಸಿಕೆಗಳು ಕೂಡ ನೇರವಾಗಿ ಸರ್ಕಾರದ ಜೊತೆಗೆ ತಲುಪೋದ್ರ ಜೊತೆಗೆ ಇವತ್ತು ನೀವು ಎಲ್ಲೋ ಇರ್ತಕ್ಕಂಥ ಅನಿತಾ ರಾಜಪ್ಪ ಅವರು ಇವತ್ತು ಇಡೀ ರಾಜ್ಯದಾದ್ಯಂತ ಇವರು ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಅವ್ರ ಮನೆಯವರು ಅನ್ನೋ ಒಂದು ಪ್ರಚಲಿತ ಐಡೆಂಟಿಫೈ ಎಲ್ಲೋದಾಗ ಕೂಡ ಜನ ಗುರುತಿಸುವಂತದ್ದಾಗುತ್ತೆ. ಖಂಡಿತ. ಹಾಗೆ ಇವತ್ತು ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಏನು ಅಂತ ಹೇಳಿದ್ರೆ, ನಿಮ್ಮೆಲ್ಲ ಗ್ರಾಮ ಪಂಚಾಯತ್ ಸದಸ್ಯರನ್ನ ಒಂದು ಕಡೆ ಸೇರಿಸಿ ಜಿಲ್ಲಾ ಮಟ್ಟದಲ್ಲಿ ಇರ್ಬೋದು ಅಥವಾ ರಾಜ್ಯ ಮಟ್ಟದಲ್ಲಿ ಇರ್ಬೋದು ಒಂದು ಸಮಾವೇಶಗಳನ್ನು ಮಾಡಿ ನಾವೇನು 10 ಅಂಶಗಳ ಬಗ್ಗೆ ಆವಾಗಲೇ ಚರ್ಚೆ ಮಾಡಿದ್ವಿ. ಆ 10 ಅಂಶಗಳನ್ನ ಸರ್ಕಾರಕ್ಕೆ ಬೇಡಿಕೆಯನ್ನಾಗಿ ನೀಡಿ ಅವನ್ನ ಮಂಜೂರಾತಿ ತರುವಲ್ಲಿ ನೀವೆಲ್ಲ ನಿಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ನಮಗೆ ಯಾವ ರೀತಿಯ ಸಹಕಾರವನ್ನು ನೀಡ್ತೀರಿ? ನಿಮ್ಮ ಗ್ರಾಮ ಪಂಚಾಯತಿಯಿಂದ ನಮಗೆ ಖಂಡಿತ ಎಲ್ಲ ಗ್ರಾಮ ಪಂಚಾಯತ್. ಹಾಗೆ ಸರ್, ನಮ್ಮ ಸಂಸ್ಥೆ ಮಾಡ್ತಿರ್ತಕ್ಕಂಥ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ 2 ಜನರ ಒಂದು ಮಾತು. ಒಳ್ಳೆ ಅಭಿಪ್ರಾಯ ಇದೆ, ಮಾಡಬಹುದು. ಓಕೆ ಸರ್. ಹಾಗೆ ನಿಮ್ಮ ಸಲಹೆ, ಸಹಕಾರ, ಮಾರ್ಗದರ್ಶನ ಇದ್ದಾಗ ನಿಮ್ಮ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ನಮ್ಮ ಜೊತೆಗೆ ಏನು ಸೇರಿಕೊಂಡು ನಮಗೂ ಕೂಡ ಒಂದು ಉತ್ತಮ ಮಾರ್ಗದರ್ಶನ ನೀಡಿದಾಗ ಇನ್ನೂ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಮಾಡ್ತೀವಿ ಅಂತ ಹೇಳ್ತಾ
ಈ 10 ನಿಮಿಷಗಳ ಅಮೂಲ್ಯವಾದ ಸಮಯವನ್ನ ನಮ್ಮ ಗ್ರಾಮ ಸ್ವರಾಜ್ ಸಾಮಾಜಿಕ ಸಂಸ್ಥೆಯ ವಿಡಿಯೋ ಚಿತ್ರೀಕರಣದೊಂದಿಗೆ ಕಳೆದಿದ್ದೀರಿ. ಖಂಡಿತವಾಗಲೂ ಕೂಡ ನಿಮಗೆ ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ನಮ್ಮ ಸಿಬ್ಬಂದಿಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು. ಹಾಗೆ ಈ ಬಾರಿಯ ಚುನಾವಣೆಯಲ್ಲಿ ಬಹುಮತದಿಂದ ಆಯ್ಕೆಯಾಗಿ ಉನ್ನತ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ರಿ. ಮುಂದಿನ ದಿನಗಳಲ್ಲೂ ಕೂಡ ಇಂಥ ಅವಕಾಶ ನಿಮಗೆ ಒಲೆಯಲಿ, ನಿಮ್ಮ ಸೇವೆ ಸಮಾಜಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಲಿ ಅಂತ ಹೇಳ್ತಾ ನಮ್ಮ ಸಂಸ್ಥೆಯಿಂದ ನಿಮಗೆ ಗೌರವಪೂರ್ವಕವಾದ ಅಭಿನಂದನಾ ಪತ್ರವನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ಸ್ವೀಕರಿಸಿ.